ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆ ಆತ್ಮೀಯರೇ, ಬೆಳ್ತಂಗಡಿ ನ್ಯಾಯಾಲಯದ ಬಗ್ಗೆ ಅಂದರೆ ಧರ್ಮಸ್ಥಳದ ಈ ಒಂದು ಪ್ರಕರಣದ ಕುರಿತಾಗಿ ನಮ್ಮ ಬೆಳ್ತಂಗಡಿ ನ್ಯಾಯಾಲಯ ವಿಶೇಷವಾಗಿ 23 ತಾರೀಕಿಗೆ ಡೇಟನ್ನು ಕೊಡೋ ಜೊತೆಗೆ ಅಂತಿಮ ವರದಿ ಸಲ್ಲಿಸ್ರಿ ಅಂತೇಳಿ SIT ಹೇಳಿದ್ದಾರೆ. ಅಂತಿಮ ವರದಿ ಸಲ್ಲಿಸಿದ ಮೇಲೆ ನಾವು ಏನು ಬೇಕಾದ ನಿರ್ಧಾರ ತೆಗೆದುಕೊಳ್ತೀವಿ ಅನ್ನುವಂಥ ಮಾತನ್ನು ಇಲ್ಲೇ ಪ್ರಮುಖವಾಗಿ SIT ಇಲ್ಲಿಯವರೆಗೆ ನಡೆಸಿದ ತನಿಖೆ ಆಧಾರದ ಮೇಲೆ SIT ಮಧ್ಯಂತರ ವರದಿ ಸಲ್ಲಿಸಿತ್ತು. ಅದರಲ್ಲೇ ಮುಖ್ಯವಾಗಿ ಏನಪ್ಪ ಅಂತಂದ್ರೆ ಈ ಬುರುಡೆ ಗ್ಯಾಂಗ್ ಅಂತೇನು ನಮ್ಮ ಇನ್ನೊಂದು ಮೀಡಿಯಾ, ಅದರಲ್ಲೂ ವಿಶೇಷವಾಗಿ ಈ ಧರ್ಮಸ್ಥಳ ಪರ ಇದ್ದಂಥ ಮೀಡಿಯಾ ಅಥವಾ ಧರ್ಮಸ್ಥಳ ಹೆಗ್ಗಡೆಯವ್ರ ಪರ ಇದ್ದಂಥ ಮೀಡಿಯಾ ಏನು ಕರಿತಾ ಇತ್ತು, ಆ ನೆಲೆಯಲ್ಲಿ ಏನಪ್ಪ ಅಂತಂದ್ರೆ ಈ 6 ಜನರನ್ನು ವಿಶೇಷವಾಗಿ ಆರೋಪಿಗಳನ್ನಾಗಿ ಮಾಡಿದ್ದು ಆ ವರದಿಯ ಪ್ರಕಾರ ಚೆನ್ನ CN, ಮಹೇಶ್ ಶೆಟ್ಟಿ ತಿಮ್ರೋಡಿ, ಗಿರೀಶ್ ಮೆಟ್ಯನ್ನವರ್, ಜಯಂತ್ T, ವಿಠಲಗೌಡ, ಸುಜಾತ ಭಟ್ ಇವ್ರನ್ನ BNSS ಸೆಕ್ಷನ್ 379 ಅಡಿಯಲ್ಲಿ ತನಿಖೆಗೆ ನಮಗೆ ಕೊಡ್ರಿ ಅಂತ ಕೇಳ್ಕೊಂಡಿದ್ರು SIT ಅವರು. ಅದನ್ನು ಮುಂದೆ ಹಾಕ್ಯದ ನಮ್ಮ ಬೆಳ್ತಂಗಡಿ ನ್ಯಾಯಾಲಯ. ಯಾಕಪ್ಪ ಅಂದ್ರೆ ನೀವು ಅಂತಿಮ ವರದಿ ಸಲ್ಲಿಸಿದ ಮೇಲೆ ಅದನ್ನು ನಿರ್ಧಾರ ತಗೊಳ್ಳುವಂಥದ್ದು ಅಂತೇಳಿ. ಇಲ್ಲಿ ಇನ್ನೊಂದು ಪ್ರಮುಖವಾದ ಬೆಳವಣಿಗೆ ಆಗ್ಯದ. ಇದರ ನಮ್ಮ ಮಂಜುನಾಥ ಧರ್ಮಸ್ಥಳ ಕ್ಷೇತ್ರದ ಮಂಜುನಾಥ ಸ್ವಾಮಿಯ ವಕ್ತಾರರಾದಂತಹ ಪಾರ್ಶ್ವನಾಥ್ ಜೈನರು 2025 ಡಿಸೆಂಬರ್ 31ಕ್ಕೆ ನಮ್ಮನ್ನು ಸಹಿತ ಒಬ್ಬ ಸಂತ್ರಸ್ತತೆ ಅದು ಸೇರಿಸ್ರಿ, ನಮ್ಮ ಗುಡಿಯ ಕುರಿತಾಗಿ, ದೈವದ ಕುರಿತಾಗಿ, ದೇವರ ಕುರಿತಾಗಿ ಅಪಪ್ರಚಾರ ಆಗ್ಲಿಕ್ಕತ್ತದ, ದಯವಿಟ್ಟು ನಮಗೂ ಎಂಟ್ರಿ ಕೊಡಿ ನಮ್ಮ ವಾದವನ್ನು ಮಂಡಿಸೋದಕ್ಕೆ ಅಂತೇಳಿ ಗುಡಿಯ ಪರವಾಗಿ, ದೇವಸ್ಥಾನದ ಪರವಾಗಿ ಎಂಟ್ರಿ ಕೊಟ್ಟಿದ್ದನ್ನು ಇದು 23ನೇ ತಾರೀಕಿಗೆ ಅದರ ಕುರಿತಾಗಿ ನಿರ್ಣಯ ಮುಂದೆ ಹಾಕಿದ್ದಾರೆ. ಒಟ್ಟಾರೆಯಾಗಿ ಇಲ್ಲಿ 2 ಡೆವಲಪ್ಮೆಂಟ್ ಆದವು. ಒಂದು, ನ್ಯಾಯಾಲಯ ಇದ್ದಿದ್ದು ಈ ಮಧ್ಯಂತರ ವರದಿ ಆಧಾರದ ಮೇಲೆ ಇವರನ್ನು ತನಿಖೆಗೆ ಕೊಡಬೇಕು ಅಥವಾ ನಮಗೆ ಕಾಲಾವಕಾಶ ಕೊಡೋಕೆ ಮಾತಾಡೋದಕ್ಕಂತ ಹೇಳಿದಕ್ಕೆ SITಗೆ ಪೂರ್ಣ ವರದಿ ಕೊಡಪ್ಪ ನೋಡೋಣ, ಆನಂತರ ವಿಚಾರ ಮಾಡೋಣ ಅಂತ ಹೇಳಿದರು. ಎರಡನೇದಾಗಿ ಮಂಜುನಾಥ ದೇವಸ್ಥಾನದ ಪರವಾಗಿ ಪಾರ್ಶ್ವನಾಥ್ ಅವರು ಸಲ್ಲಿಸಿದಂಥ ಅರ್ಜಿ 23ಕ್ಕೆ ವಿಚಾರ ಮಾಡ್ತೀವಿ ಅಂತ. ಯಾಕಪ್ಪ ಅಂತಂದ್ರೆ ಅಲ್ಲೇ ಗುಡಿ ಹೆಸರು ಆ ಪವಿತ್ರತೆ ಕಡಿಮೆ ಆಗ್ತಾಯಿದೆ ಈ ಎಲ್ಲ 6 ಜನರಿಂದಂತೆ ಒಂದು ಪಿಟಿಷನ್ ಸಲ್ಲಿಸುವಂಥ ಕೆಲಸ ಮಾಡಿದ್ದಾರೆ. ಅದಕ್ಕೆ ನ್ಯಾಯಾಲಯ 23 ತಾರೀಕು ಕೊಡ್ತೀವಿ, ಏನು ಕೊಡ್ತದೆ ನೋಡೋಣ, ಅದು ಕೊಟ್ಟಾಗ ವಿಚಾರ ಮಾಡುವಂಥ ವಿಷಯ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈಗ ಮಾತ್ರ SITಗೆ ಮಾತ್ರ ಒಂದು ರೀತಿ ಇದು ಹಿನ್ನಡೆ ಆದಂಗೆ ಅಂತ ಮಾತ್ರ ಅಷ್ಟೇ ಹೇಳ್ಬೋದು. ಯಾಕಂದ್ರೆ SIT ಕೊಟ್ಟಂಥ ಸರ್ಕಾರದ ಕೆಲಸ, ನ್ಯಾಯದ ಕೆಲಸ 20 ವರ್ಷಗಳು ತನಿಖೆ ಆಗಬೇಕಾಗಿದೆ. ಇಲ್ಲ ಸಾವುಗಳು ಮತ್ತೇನು ಆಗಿದಾವೆ ಘಟನೆಗಳು, ಅನೇಕ ಹೆಣ್ಮಕ್ಳ ಹತ್ಯೆಗಳಾಗಿದ್ದಾವ, ಮುಂದೆ ಅದೇ ಕಾಲಕ್ಕೆ ಅತ್ಯಾಚಾರಗಳಾಗಿದ್ದಾವೆ. ಇವಕ್ಕೆಲ್ಲದಕ್ಕೂ ಇದರೆಲ್ಲ ತನಿಖೆ ಆಗಬೇಕು ಅಂತ ಕೊಟ್ಟಿದ್ರಲ್ಲೇ ಅದ್ರ ಬಗ್ಗೆ ಏನೂ ಮಾತಾಡಿಲ್ಲ. ಈ ಒಂದು ವರದಿ SIT ಅವರು ಯಾರು ಏನು ದೂರದಾರಿದ್ದಾರೋ ಅಥವಾ ಇವತ್ತೇನು SIT ಆರೋಪಿಗಳನ್ನಾಗಿ ಮಾಡ್ತಾ ಇದ್ದೀನೋ ಅವ್ರು ಯಾರ ಮೇಲೆ ಆರೋಪ ಮಾಡಿದರು, ಹೆಗ್ಗಡೆ ಅವ್ರ ಮೇಲೆ ಆರೋಪ ಮಾಡಿದರು. ಅವ್ರ ತನಿಖೆ ಮಾತ್ರ ಇದುವರೆಗೆ ಆಗಿಲ್ಲ. ಅದ್ರ ಬಗ್ಗೆ ಏನು ಮಾತೂ ಇಲ್ಲ, ಯಾವುದೇ ಒಂದು ರೀತಿ ಮಾತಿಲ್ಲ. ಅವ್ರು ಈಗಾಗಲೇ ಕ್ಲೀನ್ ಚಿಟ್ ಇದ್ದಂಗೆ ಇದಕ್ಕೆ ಸಂಬಂಧ ಇಲ್ಲಪ್ಪ ಅವ್ರು ಅನ್ನುವಂಗೆ ಈಗಾಗಲೇ SIT ಇದನ್ನು ತೋರಿಸ್ಕೊಂಡದ. ಇಲ್ಲಿ ಬಂದಿದ್ದು ಇದೇ ಸಮಸ್ಯೆ. ಯಾಕಪ್ಪ ಅಂತಂದ್ರೆ ಯಾರು ದೂರು ಕೊಟ್ಟರೋ ಅವರನ್ನು ಅಪರಾಧ ಮಾಡಲಿಕ್ಕೆ ಹೊರಟದ ಈ SIT ಅನ್ನುವಂಥದ್ದು. ಜೊತೆಗೆ ಈ ಇನ್ನೊಂದಿಲ್ಲಿ ಒಂದು ಬಿಗ್ ಡೆವಲಪ್ಮೆಂಟ್ ಏನಪ್ಪ ಅಂದ್ರೆ ದೇವಸ್ಥಾನ ಸಂತ್ರಸ್ತ ಅಂತ ಹೇಳೋದು. ದೇವಸ್ಥಾನ ಸಂತ್ರಸ್ತನೋ, ದೇವಸ್ಥಾನದ ಹಿಂದಿರುತ್ತಿರುವಂಥ ಆಡಳಿತಾಧಿಕಾರಿ ಸಂತ್ರಸ್ತನೋ ಅನ್ನುವಂಥದ್ದನ್ನು ಇಲ್ಲಿ ಬಿಡಿಸಿ ಹೇಳಬೇಕಾಗಿತ್ತು. ಅದನ್ನು ಪಾರ್ಶ್ವನಾಥ್ ಅವರು ಹೇಳಿದಾರೋ ಏನು ಮಾಡಿದ್ರು ಗೊತ್ತಿಲ್ಲ. ಅದರಲ್ಲೇ ಇಲ್ಲಿ ಸಂತ್ರಸ್ತರು ಯಾರು? ಮಂಜುನಾಥ ಸ್ವಾಮಿಯ ಹೆಸರಿನ ಕುರಿತಾಗಿ, ಅಣ್ಣಪ್ಪ ಸ್ವಾಮಿಯ ಹೆಸರಿನ ಕುರಿತಾಗಿ, ದೇವದ ಕುರಿತಾಗಿ ಇಲ್ಲಿ 6 ಜನ ದೂರದಾರರು ಎಲ್ಲಿಯೂ ಆರೋಪ ಮಾಡಿಲ್ಲ. ಏನಿದ್ರು ಅದಕ್ಕೆ ಅವರು ಹೆಗ್ಗಡೆ ಅವ್ರ ಮೇಲೆ ಮಾಡಿದಂಥ ಆರೋಪ. ಹೆಗ್ಗಡೆ ಅವರು ನಾವು ಒಂದು ಜನ ಕರಿಬೋದು, ಅವ್ರಿಗೆ ನಡೆದಾಡೋ ದೇವರು ಹಾಗೆ ಹೀಗೆ ಕರ್ಕೊಳ್ಳಿ ತಪ್ಪಿಲ್ಲ, ಅದು ಅವರ ನಂಬಿಕೆ. ಆದರೆ ಇವ್ರ ನಂಬಿಕೆ ಅವ್ರು ಅಪರಾಧಿ ಇದ್ದಾರಪ್ಪ, ಅವ್ರು ಎನ್ಕ್ವೈರಿ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಇದು
ಇಲ್ಲಿ ಕಾನೂನಾತ್ಮಕವಾಗಿ ನಾವು ವಾಸ್ತವದ ಮೇಲೆ ವಿಚಾರ ಮಾಡಬೇಕಾಗ್ತದೆ. ಮಂಜುನಾಥ್ ಸಂತ್ರಸ್ತರಲ್ಲ ಅವರು. ಯಾಕೆ ಅವ್ರಿಗೆ ನಿಜವಾಗಿಯೂ ನಾವಿಲ್ಲೊಂದು ಪ್ರಶ್ನೆ ಮಾಡಬೇಕಾಗ್ತದೆ ಹೆಗ್ಡೆ ಅವ್ರಿಗೆ, ನಿಜವಾಗಿಯೂ ನೀವು ಸಂತ್ರಸ್ತರಾಗಿದ್ರೆ ಇದ್ರಲ್ಲಿ ಪ್ರಾಮಾಣಿಕವಾಗಿ ಇನ್ವಾಲ್ವ್ ಇಲ್ಲ ಅಂತಂದ್ರೆ ನೀವು ಯಾಕೆ ಇವ್ರ ಮೇಲೆ ಡಿಫೆಮೇಷನ್ ಕೇಸ್ ಹಾಕಬಾರ್ದು ಇಲ್ಲಿವರೆಗೆ ಈ 6 ಜನರ ಮೇಲೆ? ಮತ್ತು ಇದ್ರ ಜೊತೆ ಇಷ್ಟ ಇಲ್ಲ ನಿಮ್ಮ ಮೇಲೆ ಆರೋಪಗಳು, ಕೇವಲ ಈ ಹತ್ಯೆಗಳಾಗಿರ್ಬೋದು ಅಥವಾ ಈ ಒಂದು ಅತ್ಯಾಚಾರದ ಕೇಸುಗಳಾಗಿರ್ಬೋದು, ಇವಷ್ಟು ಆರೋಪ ಮಾಡ್ತಾ ಇಲ್ಲ ಅವರು. ನಿಮ್ಮ ಹಣದ ಬಗ್ಗೆ, ಮೀಟರ್ ಬಡ್ಡಿ ಬಗ್ಗೆ ಇಲ್ಲಿ ಆರೋಪ ಮಾಡ್ತಾ ಇದ್ದಾರೆ. ಅದಕ್ಕೆ ನಿಮ್ಗೆ ಗೊತ್ತದ, ವಿಶೇಷವಾಗಿ ನಾಯಕ್ ಅವರು ಅವ್ರ ತಂಡ ಅವರೊಂದು ಸೊಸೈಟಿಗೆ ರೋಡ್ ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಒಂದು ದೊಡ್ಡ ಪುಸ್ತಕನೂ ನಿಮ್ಮ ಮೇಲೆ ತೆಗೆದಿದ್ದಾರೆ, ಹೆಗ್ಡೆ ಅವರ ಕರ್ಮಕಾಂಡ. ಯಾಕ್ರಿ ನೀವು ಅವ್ರ ಮೇಲೆ ಡಿಫೆಮೇಷನ್ ಕೇಸ್ ಹಾಕಬಾರ್ದು? ನೀವು ನಿಜವಾಗಿ ಸಂತ್ರಸ್ತರಾಗಿದ್ದರೆ, ಹೌದು ಅವ್ರು ಮಾಡೋ ದಾಳಿ ತಪ್ಪಿದ್ರೆ, ಸುಳ್ಳಿದ್ರೆ, ಮತ್ತೊಂದಿದ್ರೆ ಸ್ವತಃ ನೀವು ಇನ್ವಾಲ್ವ್ ಆಗಿರಲಿ. ಪಾಪ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಏನದ, ಮತ್ತು ಮಂಜುನಾಥ ಸ್ವಾಮಿಯ ದೇವಸ್ಥಾನ ಇದ್ದಿದ್ದು ಅದು ಆ ದೇವರ ಹೆಸರಿನಲ್ಲಿ ಆಸ್ತಿ ಇಲ್ಲ. ಆ ಆಸ್ತಿ ಏನದ ನಿಮ್ಮ ಹೆಸರಿನದ ಅಂದಾಗ ಇಲ್ಲಿ ಯಾರು ಆರೋಪ ಸ್ಥಾನದಲ್ಲಿ ನಿಲ್ತಾ ಇದ್ದಾರೆ? ಅವರು ಆರೋಪದಿಂದ ನಿಮ್ಮನ್ನು ಮಾಡ್ತಾ ಇದ್ದಾರೆ, ಹೆಗ್ಡೆ ಅವರನ್ನು ಅಥವಾ ಆಡಳಿತಾಧಿಕಾರಿ. ಅವರು ಇವತ್ತು ಬಂದು ಉತ್ತರ ಕೊಡಬೇಕಾಗ್ಯದ. ಅವರು ಸಂತ್ರಸ್ತರು, ನೇರ ಬಂದವರು ಸಂತ್ರಸ್ತರು, ಉತ್ತರ ಕೊಡಲಿ. ಅವ್ರು ಕೇಳೋ ಪ್ರಶ್ನೆಗೆ ಇಲ್ಲಿ 2 ರೀತಿ, ಒಂದು ಕಡೆ ಭೂ ಹಗರಣ ಮತ್ತು ಅದರ ಜೊತೆಗೆ ಏನಪ್ಪ ಅಂತಂದ್ರೆ ಮೀಟರ್ ಬಡ್ಡಿ ಬಗ್ಗೆ ಒಂದು ಕಡೆ, ಇನ್ನೊಂದು ಅತ್ಯಾಚಾರ ಬಗ್ಗೆ ಮತ್ತು ಇನ್ನೊಂದು ಈ ಒಂದು ಕೊಲೆಗಳ ಬಗ್ಗೆ ಅದ. ಇವೆರಡೂ ನೇರ ಅವ್ರ ಮೇಲೆ ಆರೋಪ ಇದ್ದಾಗ ಅವರು ಇದ್ದಂಥವ್ರು ಯಾಕೆ ಇವರೆಲ್ಲರ ಮೇಲೆ ಕೇಸ್ ನೇರವಾಗಿ ಹಾಕಬಾರ್ದು? ತಾವು ತಂದು ಯಾಕೆ ವಾದ ಮಾಡಬಾರ್ದು? ಅವ್ರು ಆರೋಪ ಮಾಡ್ತಾ ಇದ್ದಾರೆ ಈಗ ನೇರವಾಗಿ ಹೆಗ್ಡೆ ಅವ್ರ ಮೇಲೆ. ಅಂದಾಗ ದೇವಸ್ಥಾನ ನಡೆದು ತರುವಂಥ ಅವಶ್ಯಕತೆ ಇಲ್ಲ. ಇವರು ಆ ದೇವಸ್ಥಾನದ ಆಡಳಿತಾಧಿಕಾರಿ ವಿನಃ ಇವರು ದೇವರಲ್ಲ. ಹೆಗ್ಡೆ ಅವ್ರ ದೇವರ? ಹೌದು, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಾವು ಅವ್ರು ಹೇಳಿದ ಪ್ರಕಾರ ಇಲ್ಲ ಎಜುಕೇಷನ್ ಕೊಡಿಸ್ತಾ ಇದ್ದಾರೆ, ಪಾಪ ಬಡವರು ಉದ್ಯೋಗ ಮಾಡಲಿಕ್ಕೆ ಸಾಲ ಕೊಡ್ತಾ ಇದ್ದಾರೆ. ನೀವೆಲ್ಲ ವಾದ ಮಾಡಿರಿ, ಏನು ತಪ್ಪಿಲ್ಲ ಅದ್ರೊಳಗೆ. ಈಗ ಅಲ್ಲಿ ತೋರಿಸ್ಕೊಳ್ತಾ ಇದ್ದೀರಿ, ತೋರಿಸ್ಕೊಳ್ಗಿದ್ದು ನೀವು ಯಾಕೆ ಇವ್ರ ಮೇಲೆ, ಈ ಸೋಮನಾಥ್ ನಾಯ್ಕ ಅವ್ರ ಮೇಲೆ, ಈ 6 ಜನರ ಮೇಲೆ, ಇನ್ನುಳಿದ ಸಂಘಟನೆಗಳ ಮೇಲೆ ನೀವು ಯಾಕೆ ಹೆಗ್ಡೆ ಅವರು ದೇವರು ಅಂತಾರಲ್ಲ, ದೇವರಲ್ಲಿ ಬಿಟ್ಬಿಟ್ರಿ ಅದನ್ನು. ಯಾಕಂದರೆ ಮಂಜುನಾಥ ಸ್ವಾಮಿ ಮೇಲೆ ಇವ್ರು ಯಾರ್ದು ಆರೋಪ ಇಲ್ಲ, ಇದರಲ್ಲಿ ಯಾರೂ ನೆಕ್ಸ್ಲೈಟ್ಸ್ ಇಲ್ಲ, ದೇವ್ರು ನಂಬದಂಥವ್ರು ಯಾರೂ ಇಲ್ಲ, ದೇವರ ವಿರೋಧಿಗಳು ಇದು ಯಾರೂ ಇಲ್ಲ. ಈ 6 ಜನ ಏನು ಆರೋಪ ಮಾಡ್ತದೆ SIT, ಈ 6 ಜನರು ದೈವಭಕ್ತರು. ಆ ಧರ್ಮಸ್ಥಳದ ಮಂಜುನಾಥನ ಆಶ್ರಯದಲ್ಲೇ ತಮ್ಮ ಉಪಜೀವನವನ್ನು ನಡೆಸೋ ಜೊತೆ ತಮ್ಮ ಬದುಕು ನಡೆಸ್ಕೊಂಡು ಹೋದಂಥವ್ರು. ಅವ್ರಿಗೆ ಅಲ್ಲಿ ಎಲ್ಲದ ಭಕ್ತಿ ಭಯ ಅಂದಾಗ ಇಲ್ಲಿ ಇರೋದು ಯಾರ ಮೇಲೆ ಅದ ಅವ್ರ ಆರೋಪ? ಅವ್ರು ಹೆಗ್ಡೆಯವ್ರ ಮೇಲೆ ಅದ. ಶಿಕ್ಷಣ ಕ್ಷೇತ್ರದಲ್ಲಿ ಆಗಿರ್ಬೋದು, ಬಡ್ಡಿ ವ್ಯವಹಾರದಲ್ಲಿ ಆಗಿರ್ಬೋದು, ಭೂಗಳ ಹಗರಣಗಳ ಬಗ್ಗೆ ಆಗಿರ್ಬೋದು, ಅಥವಾ ದಲಿತರ ಭೂಮಿಯನ್ನು ಕಸ್ಕೊಂಡಿದ್ರ ಬಗ್ಗೆ ಆಗಿರ್ಬೋದು ಒಂದು ಕಡೆ ಆದರೆ, ಇನ್ನೊಂದು ಕಡೆ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗಿದ್ದಾಗಿರ್ಬೋದು, ಕೊಲೆಗಳಾದ್ರೆ ಆಗಿರ್ಬೋದು, ಇವೆಲ್ಲ ಹೆಗ್ಡೆಯವ್ರ ಮೇಲೆ ಇದ್ದಾವೆ. ಹೆಗ್ಡೆ ಅವ್ರು ಯಾಕೆ ಇವರೆಲ್ಲರೂ ಕೇಸ್ ಹಾಕಬಾರ್ದು? ಹೋಗಲಿ SIT ಅಂತ ತನಿಖೆ ಯಾಕೆ ಮಾಡಬಾರ್ದು? ಇಲ್ಲಿ ದೊಡ್ಡ ಪ್ರಶ್ನೆ. ತನಿಖೆ ಈ ವಿಷಯದಲ್ಲಿ ಹೆಗ್ಡೆಯವ್ರ ಮೇಲೆ ಯಾಕೆ ಮಾಡಬಾರ್ದು? ಸ್ವತಃ ಹೆಗ್ಡೆಯವ್ರ ಮೇಲೆ ಯಾಕೆ ಡಿಫೆಮೇಷನ್ ಕೇಸ್ ಹಾಕಬಾರ್ದು? ಅವ್ರು ಪ್ರಾಮಾಣಿಕರು ಸಂತ್ರಸ್ತರಾಗ್ತಾರೆ ಪಾಪ ಅವರು. ಹೆಗ್ಡೆ ಅವ್ರಿಗೆ ಅನಗತ್ಯವಾಗಿ ತೊಂದರೆ ಕೊಡೋದು ಅಪರಾಧನ. ಹೌದು, ಹೆಗ್ಡೆ ಅವ್ರು ಸಂತ್ರಸ್ತರು ವಿನಃ ದೇವಸ್ಥಾನ ಅಲ್ಲ. ದೇವಸ್ಥಾನ ತರ್ತಾನೆ ಇಲ್ಲ, ಯಾರೂ ಇಲ್ಲ, ತರ್ತಾ ಇಲ್ಲ. ಯಾಕಂದ್ರೆ ಇಲ್ಲಿ ಯಾರು ನೆಕ್ಸ್ಲೈಟ್ಸ್ ಇಲ್ಲ. ತೋರಿಸ್ರಿ ಒಬ್ರು ಯಾರು ನೆಕ್ಸ್ಲೈಟ್ಸ್ ಹೆಸರಿದ್ರಾಗ? ನಮ್ಮ ತಿಮ್ಮರೆಡ್ಡಿ ಅವ್ರ ನೆಕ್ಸ್ಲೈಟ್ಸಾ? ಸುಜಾತ ಭಟ್ ಅವ್ರ ನೆಕ್ಸ್ಲೈಟ್ಸಾ? ಹೋಗ್ರಿ ಮಟ್ಟೆಣ್ಣವ್ರ ನೆಕ್ಸ್ಲೈಟ್ಸಾ? ಅವ್ರ ಜೊತೆಗೆ ಇನ್ನುಳಿದವ್ರು ಯಾರು? ನಮ್ಮ ಟಿ ಜಯಂತ್ ಅವ್ರ ನೆಕ್ಸ್ಲೈಟ್ಸಾ? ಅದೇ ಕಾಲಕ್ಕೆ ವಿಠ್ಠಲ್ ಗೌಡ್ರ ನೆಕ್ಸ್ಲೈಟ್ಸಾ? ಯಾರು ಈ ನೆಕ್ಸ್ಲೈಟ್ಸು? ಇವ್ರು ನೇರವಾಗಿ ಹೆಗ್ಡೆಯವ್ರನ್ನ ಆರೋಪ ಮಾಡ್ತಾ ಇದ್ದಾರೆ. ಅಂದಾಗ ಹೆಗ್ಡೆ ಅವ್ರು ಇವತ್ತು ಮಾಡಬೇಕಾದ ಕೆಲಸ ಅಂದರೆ ಇವರೆಲ್ಲರ ಮೇಲೆ ಕೇಸ್ ಹಾಕಬೇಕು. SIT ಇದ್ದಿದ್ದು ಇವರೆಲ್ಲ ಆರೋಪ ಮಾಡ್ತಾ ಇದ್ದಾರೆ ಹೆಗ್ಡೆಯವ್ರ ಮೇಲೆ. SIT ಹೆಗ್ಡೆಯವ್ರನ್ನ ಕರೆಸಿ ತನಿಖೆ ಮಾಡ್ಬೇಕು. ಅದು ಬಿಟ್ಟು ಇಲ್ಲಿ ಏನಾಗ್ತಾ ಇದೆ ಅಂದರೆ, ಯಾರು ಆರೋಪ ಮಾಡಿದ್ರೆ ಅವ್ರನ್ನ ಇಲ್ಲೇ ತನಿಖೆಗೆ ಒಳಪಡಿಸ್ತಾ ಇದ್ದಾರೆ, ಇಲ್ಲೇ ಹೆಗ್ಡೆಯವ್ರು ಹೊರಗಿಡ್ತಾ ಇದ್ದಾರೆ. ದೇವಸ್ಥಾನವನ್ನು ಇವತ್ತು ಸಂತ್ರಸ್ತ ಅಂತ ಹೊಸದಾಗಿ ಸೇರಿಸ್ತಾ ಇದ್ದಾರೆ. ದೇವಸ್ಥಾನ ಸಂತ್ರಸ್ತ ಹೆಂಗೆ ಆಗ್ತದೆ? ಇದನ್ನೇನು ದೊಡ್ಡ ನ್ಯಾಯಾಲಯದ ಅವರು ವಿಮರ್ಶೆ ಮಾಡುವಂಥದ್ದು. ಬಟ್ ನಮ್ಗೆ ಅನಿಸಿದ್ದನ್ನು ಕೆಲವು ಮಾತಾಡಬೇಕಾಗ್ತದೆ. ಆದಷ್ಟೇನೆ ಸಂತ್ರಸ್ತರು ನಿಜವಾಗಿಯೂ ಪ್ರಾಮಾಣಿಕರು ಇದ್ದರೆ, ನಮ್ಮ ಹೆಗ್ಡೆಯವರು ಅವರು ಭೂ ಹಗರಣ ಮಾಡಿಲ್ಲ ಅಂದ್ರೆ, ಅದೇ ಕಾಲಕ್ಕೆ ಅವರು ಈ ಬಡ್ಡಿ ವ್ಯವಹಾರವನ್ನು ಮೀಟರ್ ಬಡ್ಡಿಯಾಗಿ ನಡೆಸಿಲ್ಲ ಅಂದ್ರೆ, ಮತ್ತು ಇಲ್ಲಿ ನಡೆದಂಥ ಸಾವು ನೋವುಗಳಿಗೆ ನಾವು ಕಾರಣ ಅಲ್ಲ ಅಂದ್ರೆ, ಇವೆಲ್ಲ ತೊಗೊಂಡು ಯಾಕೆ ಈ 6 ಜನರ ಮೇಲೆ, ಜೊತೆಗೆ ಸರ್ಕಾರದ ಮೇಲೆ, ಜೊತೆಗೆ SIT ಮೇಲೆ ಇವ್ರು ಯಾಕೆ ಕೇಸ್ ಹಾಕಬಾರ್ದು? ಡಿಫೆಮೇಷನ್ ಕೇಸ್ ಯಾಕೆ ಹಾಕಬಾರ್ದು? ಇದು ಸಿಂಪಲ್ ನಮ್ಮ ಒಂದು ಪ್ರಶ್ನೆ. ಇದಕ್ಕೇನಾದ್ರು ಉತ್ತರ ಅದಲ್ಲ ನಿಮ್ಮ ಹತ್ರ? ಉತ್ತರದಲ್ಲಿ ತಿಳಿಸ್ರಿ. ಯಾಕಂದರೆ ಹೆಗ್ಡೆಯವ್ರು ಪಾಪ ಪ್ರಾಮಾಣಿಕರು, ಸಂತ್ರಸ್ತರು. ಇದನ್ನೆಲ್ಲ ನೋಡಿದಾಗ ಪಾಪ ಇವರೆಲ್ಲ 6 ಜನ ಮತ್ತು ಜೊತೆಗೆ ಈ ಒಂದು ನಮ್ಮ ಸೋಮನಾಥ್ ನಾಯ್ಕ ಉಳಿದವರು ಸಹಿತ ಇವರು ನಿಜವಾಗಿ ಆರೋಪಿಗಳಾಗ್ತಾರೆ ಆ ಸಂದರ್ಭದಲ್ಲಿ ಮಾತ್ರ. ಇಲ್ಲ ಅಂದರೆ ಇವ್ರನ್ನ ಆರೋಪಗಳನ್ನು ಮಾಡೋದು ಯಾವ ಆಧಾರ ಮೇಲೆ?
ಮಂಜುನಾಥರ ಬಗ್ಗೆ ಟೀಕಾ ಮಾಡಿದ್ದಾರೆ, ಅಣ್ಣಪ್ಪರ ಬಗ್ಗೆ ಟೀಕಾ ಮಾಡಿದ್ದಾರೆ, ಹೆಸರು ಕಳಿಸಿದ್ದಾರೆ. ವಿಚಾರ ನಿಮ್ಗೆ ಕೊಟ್ಟಿದ್ದು ಇದು. ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೋದು. S60 ನ್ಯೂಸ್ ಅರ್ಥ ಸಿದ್ದರಾಮಯ್ಯ, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.